ಹಲೋ ಎವ್ರಿವಾನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು PW ಕನ್ನಡ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಮ್ಯಾಥ್ಸ್ ಫ್ಯಾಕಲ್ಟಿ ಓಂಕಾರ್ ಸರ್. ಸೊ ಹೆಂಗಿದ್ದೀರಾ ಮೈ ಡಿಯರ್ ಸ್ಟೂಡೆಂಟ್ಸ್? ಕ್ಲಾಸ್ 10th SSLC ಅನ್ನ ಮುಗಿಸಿ ಕ್ಲಾಸ್ 11th ನೀವು ಬಂದಿರಬಹುದಾ? ಕ್ಲಾಸ್ 10th ಅಲ್ಲಿ ನೀವು ಏನೂ ಮಿಸ್ಟೇಕ್ಸ್ ಮಾಡಿದ್ರು ಕೂಡ ಓಕೆ, ಬಿಕಾಸ್ ನೀವು ಬಹಳಷ್ಟು ಜನ ಕಡೆ ಕೇಳಿಸ್ಕೊಂಡಿರ್ಬೋದ ಎರಡು ಮಾತು. ಫಸ್ಟ್, ಕ್ಲಾಸ್ 10th ತುಂಬಾನೇ ಇಂಪಾರ್ಟೆಂಟ್ ಅದ, ನಿಮ್ದು ಕರಿಯರ್ ಚೇಂಜಿಂಗ್ ಅದ, ಪಾತ್ ಚೇಂಜಿಂಗ್ ಅದ, ಹಂಗ ಹಿಂಗ ಅಂತ ಹೇಳಿ ಕ್ಲಾಸ್ 10th ಬಗ್ಗೆ ಹೇಳಿರ್ಬೋದು. ಸೆಕೆಂಡ್ ಥಿಂಗ್ ನೀವ್ ಏನ್ ಕೇಳಿರ್ಬೋದು ಅಂದ್ರ, ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ್ ಏನದ ಬರೀ ನಿಮ್ದ ಡೇಟ್ ಆಫ್ ಬರ್ತ್, ಅಡ್ರೆಸ್ ಅದನ್ನ ರಿಫ್ಲೆಕ್ಟ್ ಆಗ್ತೈತಿ ಅಂತ. ಆ ರೀತಿ ಯಾವ್ದಾರೆ ಮುಂದೆ ನೀವು ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡ್ಬೇಕಂದ್ರ ಲೈಕ್ ಪಾಸ್ಪೋರ್ಟ್, ಫೈನ್, ರೇಷನ್ ಕಾರ್ಡ್, ಫೈನ್, ಮ್ಯಾರೇಜ್ ಸರ್ಟಿಫಿಕೇಟ್, ಓಕೆ, ಎನ್ ಅಮೌಂಟ್ ಆಫ್ ಗವರ್ಮೆಂಟ್ ಡಾಕ್ಯುಮೆಂಟ್ಸ್ ನೀವು ಅಪ್ಲೈ ಮಾಡ್ಬೇಕಂದ್ರ ವಾಟ್ ಎವರ್ ಮಾರ್ಕ್ಸ್ 10th ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ್ ಏನ್ ಇರ್ತದಲ್ಲ, ದ್ಯಾಟ್ ವಿಲ್ ಆಕ್ಟ್ ಆಸ್ ಅ ಗವರ್ಮೆಂಟ್ ಆಫಿಷಿಯಲ್ ಡಾಕ್ಯುಮೆಂಟ್ ಫಾರ್ ಎ ಡೇಟ್ ಆಫ್ ಬರ್ತ್. ಈ ಎರಡು ಮಾತನ್ನ ನೀವು ಕೇಳಿರ್ಬೋದ. ಇವತ್ತು ನಾನು ನಿಮ್ಗೋಸ್ಕರ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಸೀರಿಯಸ್ ಆಗಿರೋ ಸ್ಟ್ರಾಟಜಿ ವಿಡಿಯೋನ ತಗೊಂಡ್ ಬರ್ತಾ ಇದ್ದೀನಿ. ಸೊ ಈ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ಏನಾಗ್ತಿದೆ ಸ್ಟೂಡೆಂಟ್ಸ್, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ್ಯಾಟ್ ಕ್ಲಾಸ್ 11th ಇಸ್ ಈಕ್ವಲ್ ಟು ಕರಿಯರ್ ಅಷ್ಟೇ. ಫೈನ್, ಎನ್ ನಂಬರ್ ಆಫ್ ಥಿಂಗ್ಸ್ ನೀವು ಕೇಳಿರ್ಬೋದ. ಯು ಮೈಟ್ ಬಿ ಆಲ್ಸೋ ಥಿಂಕಿಂಗ್ ದಟ್ ಸರ್ ಕ್ಲಾಸ್ 10th ಹೆಂಗಿತ್ತ ಅದೇ ರೀತಿ ಕ್ಲಾಸ್ 11th ಅಂಡ್ 12th ಇಲ್ಲ. The answer is no, my dear students. Because ಅರ್ಥ ಮಾಡ್ಕೊಳ್ಳಿ, ಈ ಒಂದು ಪರ್ಟಿಕ್ಯುಲರ್ ಏನ್ ಇಯರ್ ಅದ ತುಂಬಾನೇ ಸೀರಿಯಸ್ ಆಗಿರೋ ಇಯರ್. ಫೈನ್, ನೀವೇನಾದ್ರೂ ಇವಾಗ ಮಿಸ್ ಮಾಡ್ಕೊಂಡ್ರೆ ಫೈನ್, ಯು ವಿಲ್ ಥಿಂಕ್ ದಟ್ ಇಲ್ಲ ನಾನು 10th ಅಲ್ಲಿ ಮಾಡಿದಿರೋನೆ ಮತ್ತೆ ನಾನು 12th ಅಲ್ಲಿ ಮಾಡ್ತೀನಿ, 11th ಅಲ್ಲಿ ಮಾಡ್ತೀನಿ ಅಂದ್ರೆ ರಾಂಗ್. ಬಿಕಾಸ್ ತುಂಬಾನೇ ಜನರೇಷನ್ ಚೇಂಜ್ ಆಗಿದೆ. ನಿಮ್ ತಾತ ಎಲ್ಲ ಜಸ್ಟ್ 5th 6th ಸ್ಟ್ಯಾಂಡರ್ಡ್ ಅನ್ನ ಮುಗಿಸಿ ಅವರು ಆರಾಮ್ಸೆ ತಾತಗಿಂತ ಫೈನ್ ನಿಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತಾನೆ ತಿಳ್ಕೊಳ್ಳಿ, 5th 6th ಸ್ಟ್ಯಾಂಡರ್ಡ್ ಅನ್ನ ಮುಗಿಸಿ ಒಂದು ಒಳ್ಳೆ ಬಿಸ್ನೆಸ್ ಅನ್ನ ಅವರು ಇಸ್ಟಾಬ್ಲಿಷ್ ಮಾಡ್ತಿದ್ರು. ಅದಾದ್ಮೇಲೆ ಥಿಂಕ್ ಲೈಕ್ ನಿಮ್ದು ತಾತಾನೆ ಬರೋಣ, ನೆಕ್ಸ್ಟ್ ಜನರೇಷನ್ ಅವರು ಜಸ್ಟ್ 10th ಮುಗಿಸಿ ದೇವರ್ ಇನ್ ಅ ವೆರಿ ಗುಡ್ ಪೊಸಿಷನ್, ಒಂದು ಗವರ್ಮೆಂಟ್ ಜಾಬ್ ಕೂಡ ಸಿಕ್ತಿತ್ತು ಅವಾಗ ಯಾರು 10th ಪಾಸ್ ಆಗಿದವ್ರೀಗ. ಆಫ್ಟರ್ ದಟ್ ಜನರೇಷನ್ ಚೇಂಜ್, ನಿಮ್ ಫಾದರ್ ಜನರೇಷನ್ಗೆ ಮಿನಿಮಮ್ 12th ಪಾಸ್ ಆಗೋ ಕ್ರೈಟೇರಿಯಾ ಬಂತ. 12th ಅಂತೂ ಮಾಡಲೇಬೇಕು. ಇವಾಗ ನೀವು ಗ್ರಾಜುಯೇಷನ್ ಮುಗಿಸ್ಬೇಕು, ಆ ಪರಿಸ್ಥಿತಿಯಲ್ಲಿ ಬರ್ತೀರಾ 100% ಇದು. ಬಿಕಾಸ್ ಆ ರೀತಿ ಈ ಜಗತ್ತಲ್ಲಿ ಕಾಂಪಿಟೇಷನ್ ಮೇಲ್ ಹೋಗ್ತಾನೆ ಇದೆ. ಒನ್ ಸೀಟ್ಗೋಸ್ಕರ 10,000 ಪೀಪಲ್ ಆರ್ ಫೈಟಿಂಗ್. ಇದು ಹೇಳ್ತಾ ಇದ್ದೀನಿ. MBBS ಇಂಟು 2 ಮತ್ತೆ 20,000 ಪೀಪಲ್ ಆರ್ ಫೈಟಿಂಗ್ ಫಾರ್ ದಟ್ ಒನ್ ಸೀಟ್ ಇನ್ ನೀಟ್. ಸೊ ಇದನ್ನೆಲ್ಲ ಕರಿಯರ್ ಎಕ್ಸ್ಪೆಕ್ಟ್ಸ್ ಅನ್ನ ನೀವು ಇಟ್ಕೊಂಡು ಇವತ್ತು ನಾನು ನಿಮ್ಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ದಟ್ ಈಸ್ ಕ್ಲಾಸ್ 11th ಇಸ್ ಈಕ್ವಲ್ಸ್ ಟು ಕರಿಯರ್, ಅಂಡ್ ಕ್ಲಾಸ್ 11th ಅಲ್ಲೇನೆ ಎವ್ರಿಥಿಂಗ್ ಚೇಂಜಸ್ ಫಾರ್ ಮೀ ಆಲ್ಸೋ. ನಾನು ಕೂಡ 10th ತನಕ ಒಂದು ಸೀರಿಯಸ್ ಸ್ಟೂಡೆಂಟ್ ಆಗಿರ್ಲಿಲ್ಲ. ಬಟ್ ವೆನ್ ಐ ಕೇಮ್ ಟು 11th ಸ್ಟೂಡೆಂಟ್ಸ್, ನಂಗೆ ಸೀರಿಯಸ್ನೆಸ್ ಗೊತ್ತಾಯ್ತು. ನಂಗೆ ಗೊತ್ತಾಯ್ತು ಮುಂದೆ ಹೋಗಿ ನಾನು ಓದಿಲ್ಲ ಅಂದ್ರೆ, 11th ಅನ್ನ ಕರೆಕ್ಟ್ ಆಗಿ ಮುಗಿಸಿಲ್ಲ ಅಂದ್ರೆ 12th ಅಲ್ಲಿ 100% ಸಿಕ್ಕಾಕೊಳ್ತೀನಿ. ಸೊ ಆ ಎಲ್ಲ ನಿಮ್ಗೋಸ್ಕರ ನಾನು ಪ್ರೀ ಹ್ಯಾಂಡ್ ನಾಲೆಜ್ ಅನ್ನ ಕೊಡ್ತಾ ಇದ್ದೀನಿ. ಬಿಕಾಸ್ ಇಫ್ ಯು ಸಿ ಓವರ್ ಹಿಯರ್, ವಾಟ್ ಎವರ್ ದ ರೋಡ್ ಮ್ಯಾಪ್ ಇಸ್ ದರ್, ಯೋರ್ ಜರ್ನಿ ಸ್ಟಾರ್ಟ್ಸ್ ಹಿಯರ್. ಫಸ್ಟ್ PUC ಗೆ ನಿಮ್ ಜರ್ನಿ ಸ್ಟಾರ್ಟ್ ಆಗೋದು ಟು ಗೋ ಟು ದಟ್ ಸೆಕೆಂಡ್ PUC. ಕ್ಲಿಯರ್? ನೀವು ಇವತ್ತಿಂದಾನೆ ಒಂದು ಏಮ್ ಅನ್ನ ಇಟ್ಕೊಳ್ಳಿ, ನಂಗೆ ಸ್ಟೇಟ್ ಟಾಪರ್ ಆಗ್ಬೇಕು, ನಮ್ ಡಿಸ್ಟ್ರಿಕ್ಟ್ ಟಾಪರ್ ಆಗ್ಬೇಕು, ನಮ್ KCET ಟಾಪರ್ ಆಗ್ಬೇಕು. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಯು ವಾಂಟ್ ಟು ಬಿಕಮ್ ವಾಟ್? ಸ್ಟೇಟ್ ಟಾಪರ್. ನೀವೊಂದು ಏಮ್ ಅನ್ನ ಇಟ್ಕೊಂಡಿರ್ತೀರಾ. ಕ್ಲಿಯರ್? ಸ್ಟೇಟ್ ಟಾಪರ್ ಅಥವಾ ನಿಮ್ ಡಿಸ್ಟ್ರಿಕ್ಟ್ ಟಾಪರ್, ಸ್ಕೂಲ್ ಟಾಪರ್, ಡಿಸ್ಟ್ರಿಕ್ಟ್ ಟಾಪರ್. ಕರೆಕ್ಟ್? ಮ್ಯಾಥ್ಸ್ ಅಲ್ಲಿ 100 ಔಟ್ ಆಫ್ 100, ಕೆಮಿಸ್ಟ್ರಿಯಲ್ಲಿ 100 ಔಟ್ ಆಫ್ 100, ಫಿಸಿಕ್ಸ್ ಅಲ್ಲಿ 100 ಔಟ್ ಆಫ್ 100. ಫೈನ್, KCET ಟಾಪರ್ ಆಗ್ಬೇಕು, KCET ರ್ಯಾಂಕ್ ಹೋಲ್ಡರ್ ಆಗ್ಬೇಕು. KCET ನಂದು ರ್ಯಾಂಕ್ ಬಿಲೋ 5 ಬರಬೇಕು, ಬಿಲೋ 10 ಬರಬೇಕು. JEE ಮೇನ್ಸ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಬರಬೇಕು. ಫೈನ್, ಅದನ್ನು ಕೂಡ ನೀವು ಏಮ್ ಇಟ್ಕೊಂಡಿರ್ತೀರಾ, ಇಲ್ಲ ಸರ್ ನಂಗೆ JEE ಮೇನ್ಸ್ ಅಲ್ಲಿ ಕೂಡ ಆಲ್ ಇಂಡಿಯಾ ರ್ಯಾಂಕ್ ಬರಬೇಕು. ಫೈನ್, ನೀಟ್ ಅಂಡ್ JEE ಅಲ್ಲಿ ಕೂಡ ನಂಗೆ ಆಲ್ ಇಂಡಿಯಾ ರ್ಯಾಂಕ್ ಬರಬೇಕು. ಸೊ ಈ ಎಲ್ಲ ಅಚೀವ್ ಮಾಡ್ಬೇಕಂದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಯುವರ್ ಜರ್ನಿ ವಿಲ್ ಸ್ಟಾರ್ಟ್ ಫ್ರಮ್ ವೇರ್? ಯುವರ್ ಜರ್ನಿ ಸ್ಟಾರ್ಟ್ಸ್ ಹಿಯರ್. ಫಸ್ಟ್ PUC ಇಂದಾನೆ ಸ್ಟಾರ್ಟ್ ಆಗೋದು ನಿಮ್ ಜರ್ನಿ. ಅರ್ಥ ಆಯ್ತಾ? ಕ್ಲಿಯರ್? ಓಕೆ, ದಿಸ್ ಇಸ್ ವೇರ್ ಇಟ್ ಈಸ್ ಯರ್ ಸ್ಟಾರ್ಟಿಂಗ್ ಪಾಯಿಂಟ್. ಇವಾಗ ನೀವು ಸೀರಿಯಸ್ ಆಗಿಲ್ಲ ಅಂದ್ರೆ, ರಿಮೆಂಬರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಯುವರ್ ಸ್ಟಾರ್ಟಿಂಗ್ ಪಾಯಿಂಟ್. ಇವಾಗ ಈ ಜರ್ನಿಯಲ್ಲಿ ಈ ಸ್ಟಾರ್ಟಿಂಗ್ ಪಾಯಿಂಟಿಗೆ ಟುಡೇಸ್ ಡೇಟ್ ಯು ಆರ್ ಹಿಯರ್.
ನೀವೇನಾದ್ರೂ ಇಲ್ಲಿ ಮಿಸ್ಟೇಕ್ ಮಾಡಿದ್ರೆ ಈ ಎಂಟೈರ್ ಪಾತ್ ಏನಿದೆ, ಕ್ಲಿಯರ್, ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಓದಿರ್ತಿರಲ್ಲ, ನೀವು ಈ ಪಾಯಿಂಟ್ ಕರೆಕ್ಟ್ ಆಗಿ ಫೋಕಸ್ ಆಗಿಲ್ಲ ಅಂದ್ರೆ ಐ ಆಮ್ ಡ್ಯಾಮ್ ಶ್ಯೂರ್ ದಟ್ ಇಲ್ಲಿ ಕೂಡ ಬಂದು ನೀವು ಸಫರ್ ಆಗ್ತೀರಾ. ಅದಾಗೋದು ಬೇಡ ಅಂತಾನೆ ಈ ಕರಿಯರ್ ಮ್ಯಾಪ್ ನಿಮ್ಗೆ ಕೊಡ್ತಾ ಇದ್ದೀನಿ. ಮೂವಿಂಗ್ ಆನ್ ನೆಕ್ಸ್ಟ್, ಡಿಸೈಡ್ ಯುವರ್ ಗೋಲ್. ನೀವು ಏನ್ ಆಗ್ಬೇಕು ಅಂತ ಇವತ್ತಿಗೆ ಡಿಸೈಡ್ ಮಾಡಿ. ಕರಿಯರ್ ಚೇಂಜಿಂಗ್ ಮೂಮೆಂಟ್ ಇದು, ನಿಮ್ಮ ಲೈಫ್ ಅಲ್ಲಿ ಕರಿಯರ್ ಚೇಂಜಿಂಗ್ ಮೂಮೆಂಟ್. ಫೈನ್, ಡಿಸೈಡ್ ಯುವರ್ ಕೋರ್ ಸಬ್ಜೆಕ್ಟ್ಸ್ ಅಂತ ಬರ್ದಿದ್ದೀನಿ. ಯಾಕೆ? ನೀವೇನಾದ್ರೂ ಡಾಕ್ಟರ್ ಆಗ್ಬೇಕಂದ್ರೆ ಯಾವುದೇ ಇರ್ಲಿ, ಇಟ್ ಮೈಟ್ ಬಿ ಯೋರ್ MBBS ಮಾಡೋದು, ಇಟ್ ಮೈಟ್ ಬಿ ಯೋರ್ ಗೋಯಿಂಗ್ ಇನ್ ಟು ಏಮ್ಸ್, BDS ಮಾಡೋದು, ಆರ್ ಇಟ್ ಮೈಟ್ ಬಿ ಆಯುರ್ವೇದಿಕ್ ಆಲ್ಸೋ, ಆರ್ ಇಟ್ ಮೈಟ್ ಬಿ ವೆಟರ್ನರಿ ಆಲ್ಸೋ. ನೀವು ಯಾವುದೇ ಡಾಕ್ಟರ್ ಆಗ್ಬೇಕಂದ್ರೆ ಫೈನ್, ಮೇಕ್ ಶೂರ್ ದಟ್ ನಿಮ್ ಕೋರ್ ಸಬ್ಜೆಕ್ಟ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಚೂಸ್ ಮಾಡ್ತೀರಾ. ಬಿಕಾಸ್ ನೀವು ಫೋಕಸ್ ಇಡಬೇಕಾಗಿರೋದು ಬಯಾಲಜಿಗೆ ಪ್ರಯಾರಿಟಿ ಕೊಟ್ಟು, ಬಯಾಲಜಿ ಶುಡ್ ಬಿ ಯುವರ್ ಪ್ರಯಾರಿಟಿ. ಅದಾದ್ಮೇಲೆ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ. ಕ್ಲಿಯರ್? ಅರ್ಥ ಆಯ್ತಾ? ಇದು ಡಾಕ್ಟರ್ ಆಗ್ಬೇಕಂದ್ರೆ. ಇಲ್ಲ ಸರ್ ನಂಗೆ ಇಂಜಿನಿಯರ್ ಆಗ್ಬೇಕು, ನಂಗೆ ಕೋಡಿಂಗ್ ಇಂಜಿನಿಯರ್ ಆಗ್ಬೇಕು, CSE ಇಂಜಿನಿಯರಿಂಗ್ ಮಾಡ್ಬೇಕು ನಾನು. ಫೈನ್. ಇಲ್ಲ ಸರ್ ನಂಗೆ ENC ಅಲ್ಲಿ ಹೋಗ್ಬೇಕು, ರಿಸರ್ಚ್ ಫೀಲ್ಡ್ ಅಲ್ಲಿ ಹೋಗ್ಬೇಕು, ನನ್ ಗವರ್ಮೆಂಟ್ ಜಾಬ್ಸ್ ಹೋಗ್ಬೇಕು. ಗವರ್ಮೆಂಟ್ ಜಾಬ್ಸ್ ಅಂದ್ರೆ ಏನು? ONGC ಎಲ್ಲ ಇರುತ್ತಲ್ಲ, ಈ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಎಲ್ಲ, ಅಲ್ಲಿ ನ್ಯೂಕ್ಲಿಯರ್ ಸೈಂಟಿಸ್ಟ್, ಕರೆಕ್ಟ್, ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್, ಆ ರಾಕೆಟ್ ಬಾಯ್ ಸೀರೀಸ್ ಎಲ್ಲ ನೀವು ನೋಡಿರ್ತೀರಾ, DRDO ಸೈಂಟಿಸ್ಟ್, ಇಸ್ರೋ ಸೈಂಟಿಸ್ಟ್ ಆಗ್ಬೇಕು. ಇದೆಲ್ಲ ನಿಮ್ಗೆ ಆಗ್ಬೇಕಂದ್ರೆ ಇಂಜಿನಿಯರ್ ಕ್ಲಾಸ್ ಅಲ್ಲಿ ಬರುತ್ತೆ ಅದು. ಸೊ ದೇರ್ ಯು ಹ್ಯಾವ್ ಟು ಗಿವ್ ಪ್ರಯಾರಿಟಿ ಟು ಮ್ಯಾಥ್ಸ್. ಕ್ಲಿಯರ್? ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ವಿಲ್ ಬಿ ಆಲ್ವೇಸ್ ಬಿ ದೇರ್. ಕ್ಲಿಯರ್? ಸೊ ಈ ಗೋಲ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ ಇವಾಗ್ಲಿಂದಾನೆ. ಬಿಕಾಸ್ 11th ಅಲ್ಲಿ ಏನ್ ಚೂಸ್ ಮಾಡ್ತೀರಾ 12th ಅಲ್ಲಿ ಕೂಡ ಅದೇ ಕಂಟಿನ್ಯೂ ಮಾಡಬೇಕು. 11th 12th ಏನ್ ಕಂಟಿನ್ಯೂ ಮಾಡ್ತೀರಾ ಇಡೀ ಜೀವನ ಅದನ್ನೇ ಮಾಡ್ತೀರಾ. ರಿಮೆಂಬರ್ ದಿಸ್. ನಂಗೆ 11th ಅಂಡ್ 12th ಇದ್ದಾಗ ಮ್ಯಾಥ್ಸ್ ತುಂಬಾನೇ ಸೇರ್ತಿತ್ತು. ಸೊ ಐ ಮೇಡ್ ಮೈ ಕರಿಯರ್ ದಟ್ ನಾನು ಮುಂದೋಗಿ ನಾನು ಸ್ಟೂಡೆಂಟ್ಸಿಗೆ ಮ್ಯಾಥ್ಸೇ ಕಲ್ಸ್ಕೊಡ್ತೀನಿ ಅಂತ ಹೇಳಿ. ಸೊ ಐ ಆಮ್ ಟೆಲಿಂಗ್ ಯು, ದಿಸ್ ಈಸ್ ಯೋರ್ ಕರಿಯರ್ ಡಿಸೈಡಿಂಗ್ ಮೂಮೆಂಟ್. ಕ್ಲಿಯರ್? ಅರ್ಥ ಆಯ್ತಾ ಕೋರ್ಸ್ ಸಬ್ಜೆಕ್ಟ್ ಚೂಸ್ ಮಾಡೋದು? ನೆಕ್ಸ್ಟ್, ಒನ್ ಡೇಟಾ ಅನ್ನ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ? ಕ್ಲಾಸ್ 11th ಕ್ಲಾಸ್ 10th ಗಿಂತ ಡಿಫ್ರೆಂಟ್ ಹೆಂಗೆ? ನೀವು ಸೀರಿಯಸ್ ಆಗಿಲ್ಲ ಅಂದ್ರೆ ಯಾವ ರೀತಿ ಆಗುತ್ತೆ ನಿಮ್ ಪೊಸಿಷನ್? ಫೈನ್, ಅಂಡರ್ಸ್ಟ್ಯಾಂಡ್ ಒನ್ ಸಿಂಪಲ್ ಡೇಟಾ ಓವರ್ ಹಿಯರ್, ಹೌ ಕ್ಲಾಸ್ 11th ಇಸ್ ಡಿಫ್ರೆಂಟ್ ಫ್ರಮ್ ಕ್ಲಾಸ್ 10th. ಕ್ಲಿಯರ್? ನೋಡಿ, ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಡಿದ್ರೆ ಇಲ್ಲಿ 2 ಟೆಕ್ಸ್ಟ್ ಬುಕ್ ಇರ್ತಾವ. ಕ್ಲಾಸ್ 10th ನ್ಯಾಗ ಬರೇ 4 ಟಾಪಿಕ್ಸ್ ಆರ್ ದೇರ್ ಫಾರ್ ಫಿಸಿಕ್ಸ್. ಬಟ್ ಇಲ್ಲಿ ಟೆಕ್ಸ್ಟ್ ಬುಕ್ 2 ಅದಾವ. There are into 2 text books over here for physics. Clear? So illi students hatra ನೀವು ನೋಡಿದ್ರೆ in physics you will be having 14 chapters to cover. ಅಲ್ಲಿ 4, ಇಲ್ಲಿ 14. Clear? Fine. If you see in chemistry over here, chemistry du 2 text book irtav. There are 2 text books for chemistry as well, and there are 10, sorry, this is for maths. Clear? Chemistry ನೀವು ನೋಡಿದ್ರೆ again chemistry will be having 2 text books over here. Again you have to cover 10 chapters. Clear? 10 chapters ಅನ್ನ ನೀವು ಇಲ್ಲಿ ಕವರ್ ಮಾಡಬೇಕು. ಅರ್ಥ ಆಯ್ತಾ? ಕ್ಲಿಯರ್? ಮ್ಯಾಥ್ಸ್ ಗೆ ಬಂದ್ರೆ ಟೆಕ್ಸ್ಟ್ ಬುಕ್ ಒಂದೇ ಇರುತ್ತೆ. ಕ್ಲಿಯರ್? ಟೆಕ್ಸ್ಟ್ ಬುಕ್ ಒಂದೇ ಇರುತ್ತೆ, ಬಟ್ ಸೈಜ್ ಆಫ್ ದಿ ಟೆಕ್ಸ್ಟ್ ಬುಕ್ ನನ್ನ ಸೈಜ್ ಇರುತ್ತೆ, ಅಂದ್ರೆ ಇಷ್ಟು ದಪ್ಪ ಇರುತ್ತೆ. ಅರ್ಥ ಆಯ್ತಲ್ವಾ? ಇರೋದು ಒಂದೇ ಟೆಕ್ಸ್ಟ್ ಬುಕ್, ಬಟ್ ಸೈಜ್ ನನ್ನ ಸೈಜ್ ಇರುತ್ತೆ. ಕ್ಲಿಯರ್? ಮೀನ್ಸ್ ಹತ್ರ ಹಿಯರ್ ಆಲ್ಸೋ ಯು ವಿಲ್ ಬಿ ಹ್ಯಾವಿಂಗ್ 14 chapters. Clear ಆಯ್ತಾ ಸ್ಟೂಡೆಂಟ್ಸ್? ಸೊ ದಿಸ್ ಇಸ್ ಹೌ. ಫೈನ್, ನಾನು ಬಯಾಲಜಿ ಇನ್ಕ್ಲೂಡ್ ಮಾಡಿಲ್ಲ ಬಿಕಾಸ್ ಐ ಆಮ್ ಮ್ಯಾಥ್ಸ್ ಟೀಚರ್, ನಂಗೆ ಇಷ್ಟು ಗೊತ್ತದ ಐಡಿಯಾ. ಕ್ಲಿಯರ್? ಸೊ ಹತ್ರ ಸ್ಟೂಡೆಂಟ್ಸ್ ಇಫ್ ಯು ಸಿ ಓವರ್ ಹಿಯರ್ 14 + 14 28 38. ಸೊ ಕ್ಲಾಸ್ 11th ನಾಗ 38 ಟಾಪಿಕ್ಸ್ ಅನ್ನ ನೀವು ಕಲಿಬೇಕು. ಕ್ಲಿಯರ್? ಫೈನ್. ಅಲ್ಲೇ ಎಷ್ಟಿತ್ತು ನೋಡಿ, ಜಸ್ಟ್ 4 ಇತ್ತು. ಫಿಸಿಕ್ಸ್ ಅಲ್ಲಿ 4, ಕೆಮಿಸ್ಟ್ರಿ ಅಲ್ಲಿ 4. ಇಲ್ಲಿ ಬಂದ್ ನಂಬರೇ ಚೇಂಜ್ ಆಯ್ತು, ಗೇಮೇ ಚೇಂಜ್ ಆಯ್ತು. ನಾವು ನೆಕ್ಸ್ಟ್ ಇಫ್ ಯು ಸಿಂಕ್ ಓವರ್ ಹಿಯರ್, ಸರ್ ಇಷ್ಟೆಲ್ಲ ಓದ್ಬೇಕಾ? ಫೈನ್, ನಾನು ಸೈನ್ಸ್ ತಗೊಂಡಿದ್ದೀನಿ ಇವತ್ತಿಗೆ ಡೇಟಿಗೆ, ನಂಗೆ ಇಷ್ಟೆಲ್ಲ ಓದ್ಬೇಕಾ? ಇಷ್ಟೆಲ್ಲ ಓದೋದು ನಂಗೆ ಬರ್ಡನ್ ಆಗತ್ತಾ ಆರ್ ವೆದರ್ ಇಟ್ ಈಸ್ ಅ ಬ್ಲೆಸ್ಸಿಂಗ್? ಐ ಟೆಲ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್, ಸೈನ್ಸ್ ತಗೊಳ್ಳೋದು ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಇನ್ ದಿ ವರ್ಲ್ಡ್. ಕ್ಲಿಯರ್? ಸೈನ್ಸ್ ಇಸ್ ದಿ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಇನ್ ದಿ ವರ್ಲ್ಡ್. ಯಾಕಂದ್ರೆ ಅ ವೈಡ್ ರೇಂಜ್ ಆಫ್ ಕರಿಯರ್ ಆಪರ್ಚುನಿಟೀಸ್ ವಿಲ್ ಓಪನ್. ಯಾಕೆ? ವಾಸ್ಟ್ ಕರಿಯರ್ ಆಪರ್ಚುನಿಟೀಸ್. ನೀವು MBBS ಮಾಡ್ಕೋಬಹುದು. ಕ್ಲಿಯರ್? ಅದಾದ್ಮೇಲೆ ಯು ಕ್ಯಾನ್ ಡೂ BDS, ಅಂದ್ರೆ ಯು ಕ್ಯಾನ್ ಗೋ ಫಾರ್ ಆಯುಷ್ ಕೋರ್ಸಸ್. ಕರೆಕ್ಟ್? ಆಯುಷ್ ಕೋರ್ಸಸ್ ಹೋಗ್ಬೋದಾ? IIT ನೀವು ಟ್ರೈ ಮಾಡ್ಬೋದಾ? ಫೈನ್, ಯು ಕ್ಯಾನ್ ಗೋ ಟು ಇಸ್ರೋ ಸೈಂಟಿಸ್ಟ್.
ನೀವು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗ್ಬೋದಾ, DRDO ಹೋಗ್ಬೋದಾ, ಕರೆಕ್ಟ್, ನ್ಯೂಕ್ಲಿಯರ್ ಮಿಷನ್ ಹೋಗ್ಬೋದಾ, ಫೈನ್, ಸೈಂಟಿಸ್ಟ್ ಆಗ್ಬೋದಾ, ರಿಸರ್ಚ್ ಸೈಂಟಿಸ್ಟ್ ಆಗ್ಬೋದಾ, ಪ್ಯೂರ್ ಸೈನ್ಸಸ್ ಆಗ್ಬೋದಾ, ನಮ್ಮಂಗ್ ಪ್ರೊಫೆಸರ್ ಆಗ್ಬೋದಾ, ಅಂಡ್ ಎನ್ ನಂಬರ್ ಆಫ್ ಅಪಾರ್ಚುನಿಟೀಸ್. ಅಂಡ್ ಈಗ್ಲಷ್ಟೇ ಅಲ್ಲ, AI ಬರ್ಲಿ ಏನೂ ಬರ್ಲಿ, ವಾಟ್ ಎವರ್ ದ ಫೀಲ್ಡ್ ಆಫ್ ಸೈನ್ಸ್ ಇಸ್ ದೇರ್, ಸೈನ್ಸ್ ಅನ್ನೋ ಫೀಲ್ಡ್ ಇಟ್ ಈಸ್ ಇರ್ರಿಪ್ಲೇಸಬಲ್, ನಾನ್ ರಿಪ್ಲೇಸಬಲ್ ಫೀಲ್ಡ್. AI ಬರ್ಲಿ, AI ಅಪ್ಪ ಕೂಡ ಬರ್ಲಿ, ಈ ಫೀಲ್ಡ್ ಏನದ, ದಿಸ್ ಇಸ್ ನಾನ್ ರಿಪ್ಲೇಸಬಲ್, ಯಾವಾಗ್ಲೂ ರಿಪ್ಲೇಸ್ ಮಾಡ್ಲಿಕ್ಕೆ ಪಾಸಿಬಲ್ಲೇ ಇಲ್ಲ. ಇಫ್ ಯು ಥಿಂಕ್ ಆಸ್ ಅ ಬರ್ಡನ್, ನೋ ಅಂತ ಹೇಳ್ತೀನಿ. ಬಟ್ ಪ್ರೊವೈಡೆಡ್ ಫಸ್ಟ್ PUC ನೀವು ಕರೆಕ್ಟ್ ಆಗಿ ಮುಗಿಸಿಲ್ಲ ಅಂದ್ರೆ ಸೆಕೆಂಡ್ PUC ವಿಲ್ ಬಿ ಬರ್ಡನ್. ತುಂಬಾ ಜನ ಸ್ಟೂಡೆಂಟ್ಸ್ ಅಲ್ಲೇ ಮಿಸ್ ಮಾಡ್ತಾರೆ. ಸೆಕೆಂಡ್ PUC ತುಂಬಾ ಇಂಪಾರ್ಟೆಂಟ್ ಅಂತ ಎಲ್ಲರೂ ಹೇಳ್ತಾರೆ ನಿಮ್ಗೆ, ನಾಟ್ ಓನ್ಲಿ ಮೀ, ಇನ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ನೀವು ನಿಮ್ ಯಾರು ಬ್ರದರ್ ಸಿಸ್ಟರ್ ಅದಾರ, ಯಾರು ಸೆಕೆಂಡ್ PUC ಮುಗಿಸಿದಾರ, ಅವ್ರು ಕೂಡ ಹೇಳ್ತಾರೆ ನಿಮ್ಗೆ ಸೆಕೆಂಡ್ PUC ತುಂಬಾನೇ ಇಂಪಾರ್ಟೆಂಟ್. ಬಟ್ ಯಾರು ಏನ್ ಹೇಳಲ್ಲ, ಫಸ್ಟ್ PUC ಎಷ್ಟು ಇಂಪಾರ್ಟೆಂಟ್ ಅದ. ಫಸ್ಟ್ PUC ಅನ್ನ ನೀವು ಓದಿಲ್ಲ ಅಂದ್ರೆ ಸೆಕೆಂಡ್ PUC ಇಸ್ ಅ ಬರ್ಡನ್. ನೀವು ಸೆಕೆಂಡ್ PUC ಹೋಗಿ ಓದ್ತೀನಿ ಅಂದ್ರೆ ಆಗಲ್ಲ. ದ ಆನ್ಸರ್ ಇಸ್ ನೋ. ಕ್ಲಿಯರ್? ಸೊ ಅದಕ್ಕೋಸ್ಕರ ಸ್ಟೂಡೆಂಟ್ಸ್, ನಿಮ್ಗೆ ಸೆಕೆಂಡ್ PUC ಅನ್ನ ಅಲ್ಟಿಮೇಟ್ ಆಗಿ ಪ್ರಿಪೇರ್ ಮಾಡ್ಲಿಕ್ಕೆ, ಫೈನ್, ಇವತ್ತಿನ ಡೇಟಿಗ ನಿಮ್ ಫಸ್ಟ್ PUC ಕರೆಕ್ಟ್ ಆಗಿ ಆಗ್ಬೇಕು. ಫಸ್ಟ್ PUC ನಿಮ್ಗೆ ಅಲ್ಟಿಮೇಟಮ್ ಪ್ರಿಪರೇಷನ್ ಮಾಡ್ಲಿಕ್ಕೆ ಅಲಾಂಗ್ ವಿತ್ ಬೋರ್ಡ್ಸ್ ಪ್ಲಸ್ KCET. ಕ್ಲಿಯರ್? ಸೊ ಈ ಬ್ಯಾಚ್ ಅಲ್ಲಿ ಸ್ಟೂಡೆಂಟ್ಸ್, whatever Arjuna KCET is there, ಈ ಬ್ಯಾಚ್ ಅಲ್ಲಿ we will be covering board syllabus plus KCET over here. Actually batch price ಬಂದ್ಬಿಟ್ಟು it is rupees 3,499 rupees. This is the batch price. But ಇವಾಗ ಸಮ್ಮರ್ ಸೇಲ್ ನಡೀತಾ ಇದೆ. ಫೈನ್, ನೀವೇನಾದ್ರೂ ಇವತ್ತಿನ ಡೇಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ there is a summer sale. ನೀವು ಇದು ಸಮ್ಮರ್ 300 ಕೂಪನ್ ಕೋಡ್ ಅನ್ನ ಅಪ್ಲೈ ಮಾಡಿದ್ರೆ, ಇಫ್ ಯು ಅಪ್ಲೈ ಸಮ್ಮರ್ 300 ಕೂಪನ್ ಕೋಡ್, this batch will be available for you for 3,199 rupees. Clear? 21st May ತನಕ ಅಷ್ಟೇ ಅವೈಲೇಬಲ್ ಇದೆ ಇದು ಪ್ರೈಸ್, ಅಂಡ್ 25th of May ಇಂದ ಈ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? ಸೊ ದಿಸ್ ಇಸ್ ಹೌ ಐ ಆಮ್ ಟೆಲಿಂಗ್ ಯು ದಟ್ ದಿಸ್ ಇಸ್ ಯೋರ್ ಕರಿಯರ್ ಚೇಂಜಿಂಗ್. ಕ್ಲಿಯರ್? ನೀವು ಏನೂ ಆಗ್ಬೇಕಂದ್ರೆ ಡಿಸೈಡ್ ಆಗೋದು ಕ್ಲಾಸ್ 11th ಇಂದಾನೆ. ಹೇಳಿಕ್ ಯಾರು ಹೇಳ್ತಿರ್ಬೋದು ಕ್ಲಾಸ್ 11th ವೇಸ್ಟ್ ಆಯ್ತು, ಬಿಟ್ಬಿಡಪ್ಪ, ಕ್ಲಾಸ್ 12th ಇಂದ ಕರೆಕ್ಟ್ ಆಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು, ಎಷ್ಟನ್ನ ಮುಂದೆ ಹೋಗ್ತಿರವ್ರು, ಫೈನ್, 10K ರ್ಯಾಂಕ್ ಬರ್ಬೋದು. ಬಟ್ ಇಫ್ ಯು ಸ್ಟಾರ್ಟ್ ಫ್ರಮ್ 11, ದಟ್ ಸೇಮ್ 10K ರ್ಯಾಂಕ್ ಯು ಕ್ಯಾನ್ ಕನ್ವರ್ಟ್ ಇಟ್ ಟು ರ್ಯಾಂಕ್ 1. ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕ್ಲಾಸ್ 11th ಇಸ್ ದಿ ಕರಿಯರ್ ಚೇಂಜಿಂಗ್ ಆಪರ್ಚುನಿಟಿ. ಸೊ ಐ ಹೋಪ್ ಇದೇನ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಕರೆಕ್ಟ್ ಆಗಿ ರಿಫ್ಲೆಕ್ಟ್ ಮಾಡ್ತೀರಾ ಅಂತ ತಿಳ್ಕೊತೀನಿ. ಸೊ ವಿತ್ ದಿಸ್ ವಿಶ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಟೈಮ್ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಎಲ್ಲರಿಗೂ.